ಬಡವ್ರ ಮಕ್ಕಳು ಗೆಲ್ಲಬೇಕು, ಗೆಲ್ಲಿಸ್ಬೇಕು, ಜೊತೆಗೆ ಸಂಪತ್ತಿಗೆ ಸವಾಲೆಲ್ಲ ಹಾಕ್ತಾ ಇದ್ರು ರೈತಾಪಿ ವರ್ಗದವರು. ಅದೆಲ್ಲ ಬಹುಶಃ ಒಳಗಡೆ ಒಂದಿಷ್ಟು ಪ್ರೋಮೋಗಳು ಹಾಕಿದಾಗ ತಮ್ಗೆ ಗೊತ್ತಿರುತ್ತೆ ಅಂತ ಅನ್ಸುತ್ತೆ. ಸೊ ಬಡವ್ರ ಮಕ್ಕಳು ಒಂದು ಭಾಗದಲ್ಲಿ, ಶ್ರೀಮಂತರ ಮಕ್ಕಳು ಒಂದು ಭಾಗದಲ್ಲಿ, ಆ ಕ್ಯಾಟಗರಿಯಲ್ಲಿ ತಾವು ಅಂತ ಹೇಳಿ ಬಿಂಬಿಸ್ತಾ ಇದ್ರು ಈ ವಿಚಾರವಾಗಿ. ಸರ್, ಇಲ್ಲಿ ಒಂದು ಹೇಳೋದೇನು ಅಂದರೆ, ಬಡವ್ರ ಮಕ್ಕಳು ಗೆಲ್ಲಬೇಕು, ಅದು ನಮ್ಮ ಡಾಲಿ ಧನಂಜಯ ಅವ್ರು ಹೇಳಿರುವಂಥ ಡೈಲಾಗ್. ಆದ್ರೆ ಗಿಲ್ಲಿ ನಿಜವಾಗ್ಲೂ ಬಡವನ ಅದು ಬಹಳ ಮುಖ್ಯ ಆಗುತ್ತೆ. ಆದ್ರೆ ಗಿಲ್ಲಿ ನಿಜವಾಗ್ಲೂ ಬಡವನ ಅದು ಬಹಳ ಮುಖ್ಯ ಆಗುತ್ತೆ. ಸತ್ಯ ಹೇಳ್ರಿ, ಸುಳ್ಳು ಹೇಳಕ್ ಹೋಗ್ಬೇಡಿ. ನಿಜವಾದ ಬಡವ ಬೇರೆ, ಬಡವಂತರ ಗೆಟಪ್ ಹಾಕೊಂಡು ಬದುಕೋದು ಬೇರೆ. ಹಾಗಾಗಿ ಬಹುಶಃ ಅವ್ರ ಆಟ ಎಲ್ರಿಗೂ ಇಷ್ಟ ಆಗಿದೆ ಅನ್ನೋದನ್ನ ನಾನು ಹೇಳಕ್ ಇಷ್ಟಪಡ್ತೀನಿ. ಗೆಟಪ್ ಅಲ್ಲಿ ವಿನ್ನರ್ ಆದ್ರು ಗಿಲ್ಲಿ. ಅಷ್ಟೇ ಬಿಟ್ರೆ ಬಡವ ಅಂತ ಹೇಳಿದ್ರೆ ಅದು ತಪ್ಪಾಗುತ್ತೆ. ಹಾಗಾಗಿ ಅದನ್ನ ಯಾವತ್ತು ನಾವು ಸ್ಟ್ರಾಟಜಿ ಕಾರ್ಡ್ ಆಗಿ ಬಳಸಬಾರ್ದು. ಇರ್ಲಿ, ಗಿಲ್ಲಿ ಅವ್ರು ಗೆದ್ದಿದ್ದಾರೆ, ಅವ್ರ ವ್ಯಕ್ತಿತ್ವದ ಬಗ್ಗೆ ಆಗ್ಬೋದು, ಅವ್ರ ಆಟದ ಬಗ್ಗೆ ಆಗ್ಬೋದು, ನನಗೆ ಖಂಡಿತವಾಗ್ಲೂ ಹೆಮ್ಮೆ ಇದೆ. ಯಾಕೆಂದ್ರೆ ಅವರು ನನ್ನ ಜೊತೆ ಪ್ರಯಾಣ ಮಾಡಿದಂಥ ಒಬ್ಬ ಪ್ರತಿಸ್ಪರ್ಧಿ. ನಾನು ಅವ್ರನ್ನ ಯಾವತ್ತೂ ಬಿಟ್ಕೊಡಕ್ಕೆ ನಾನು ಇಷ್ಟನೇ ಪಡಲ್ಲ. ಯಾಕೆಂದ್ರೆ ಯುದ್ಧ ಮಾಡಬೇಕಾದ್ರೆ ಕತ್ತಿನ ಕೈಯಲ್ಲಿ ಇಟ್ಕೊಂಡಿರ್ತೀವಿ, ಒಂದ್ಸಲ ಬಿಗ್ ಬಾಸ್ ಮುಗಿದ್ಮೇಲೆ ಯುದ್ಧದ ಕತ್ತಿನ ಕೆಳಗಡೆ ಇಡ್ತೀವಿ, ಮತ್ತೆ ಅದನ್ನ ಎತ್ಕೊಳಕ್ ನನಗೆ ಇಷ್ಟ ಇಲ್ಲ. ಹಾಗಾಗಿ ಅವ್ರು ಗೆದ್ದಿದ್ದಾರೆ, ಅವ್ರ ಭವಿಷ್ಯ ಉಜ್ವಲವಾಗಿರ್ಲಿ, ಒಳ್ಳೇದಾಗ್ಲಿ. ನನ್ನನ್ನು ಅತ್ತೆ ಮಗಳು ಅಂತ ಕರೆದಿದ್ದಾರೆ, ನಾನು ಅವ್ರನ್ನ ಮಾವನ ಮಗ ಅಂತ ಕರೆದಿದ್ದೀನಿ. ಖಂಡಿತ ಒಳ್ಳೇದಾಗಬೇಕು. ಬಟ್ ಆ ಟ್ಯಾಗ್ಲೈನ್ ಏನಿದೆಯಲ್ಲ, ಬಡವ್ರ ಮಕ್ಕಳು ಗೆಲ್ಲಬೇಕು, ಹೌದು, ನಿಜವಾದ ಬಡವ್ರ ಮಕ್ಕಳು ಗೆಲ್ಲಬೇಕು. ಬಡವ್ರ ಮಕ್ಕಳ ಹಾಗೆ ಗೆಟಪ್ ಹಾಕ್ಕೊಂಡು ಅದು ನನಗೆ ಸರಿ ಅಂತ ಅನ್ಸಲ್ಲ. ಕಲ್ಯಾಣ ಗುಣ ನಿಂದು. ಹಾಗಾಗಿ ಬಹುಶಃ ಅವ್ರ ಆಟ ಎಲ್ರಿಗೂ ಇಷ್ಟ ಆಗಿದೆ ಅನ್ನೋದನ್ನ ನಾನು ಹೇಳಕ್ ಇಷ್ಟಪಡ್ತೀನಿ. ಗೆಟಪ್ ಅಲ್ಲಿ ವಿನ್ನರ್ ಆದ್ರು ಗಿಲ್ಲಿ. ನೋಡಿದ್ರೇನ್ರಿ, ಊಸರು ಬಳ್ಳಿ ಇದ್ದಕ್ಕಿದ್ದಾಗೆ ಬಣ್ಣ ಬದಲಾಯಿಸೋ ತರ ಮಾತೆ ಬದಲಾಯಿಸ್ಬಿಟ್ರು. ಅಷ್ಟೇ ಬಿಟ್ರೆ ಬಡವ ಅಂತ ಹೇಳಿದ್ರೆ ಅದು ತಪ್ಪಾಗುತ್ತೆ. ಹಾಗಾಗಿ ಅದನ್ನ ಯಾವತ್ತು ನಾವು ಸ್ಟ್ರಾಟಜಿ ಕಾರ್ಡ್ ಆಗಿ ಬಳಸಬಾರ್ದು. ಇರ್ಲಿ, ಗಿಲ್ಲಿ ಅವ್ರು ಗೆದ್ದಿದ್ದಾರೆ, ಅವ್ರ ವ್ಯಕ್ತಿತ್ವದ ಬಗ್ಗೆ ಆಗ್ಬೋದು, ಅವ್ರ ಆಟದ ಬಗ್ಗೆ ಆಗ್ಬೋದು, ನನಗೆ ಖಂಡಿತವಾಗ್ಲೂ ಹೆಮ್ಮೆ ಇದೆ. ಯಾಕೆಂದ್ರೆ ಅವರು ನನ್ನ ಜೊತೆ ಪ್ರಯಾಣ ಮಾಡಿದಂಥ ಒಬ್ಬ ಪ್ರತಿಸ್ಪರ್ಧಿ. ನಾನು ಅವ್ರನ್ನ ಯಾವತ್ತೂ ಬಿಟ್ಕೊಡಕ್ಕೆ ನಾನು ಇಷ್ಟನೇ ಪಡಲ್ಲ. ಯಾಕೆಂದ್ರೆ ಯುದ್ಧ ಮಾಡಬೇಕಾದ್ರೆ ಕತ್ತಿನ ಕೈಯಲ್ಲಿ ಇಟ್ಕೊಂಡಿರ್ತೀವಿ, ಒಂದ್ಸಲ ಬಿಗ್ ಬಾಸ್ ಮುಗಿದ್ಮೇಲೆ ಯುದ್ಧದ ಕತ್ತಿನ ಕೆಳಗಡೆ ಇಡ್ತೀವಿ, ಮತ್ತೆ ಅದನ್ನ ಎತ್ಕೊಳಕ್ ನನಗೆ ಇಷ್ಟ ಇಲ್ಲ. ಹಾಗಾಗಿ ಈ ತರದ್ ಮಾಡ್ಲು ಕರ್ನಾಟಕದಲ್ಲಿ ಒಬ್ಬರೇನೋ ನಿಮ್ ಜೊತೆಗಾರ ಯಾರು ಅವರಪ್ಪ. ಬಟ್ ಆ ಟ್ಯಾಗ್ಲೈನ್ ಏನಿದೆಯಲ್ಲ, ಬಡವ್ರ ಮಕ್ಕಳು ಗೆಲ್ಲಬೇಕು, ಹೌದು, ನಿಜವಾದ ಬಡವ್ರ ಮಕ್ಕಳು ಗೆಲ್ಲಬೇಕು. ಬಡವ್ರ ಮಕ್ಕಳ ಹಾಗೆ ಗೆಟಪ್ ಹಾಕೊಂಡು ಅದು ನನಗೆ ಸರಿ ಅಂತ ಅನ್ಸಲ್ಲ. ಕತ್ತೆ ಬಾಲ ಕುದುರೆ ಜುಟ್ಟು. ಸೊ ಗಿಲ್ಲಿ ಅವರು ಬಡವರಲ್ಲ, ಅವರು ಬಡವರ ರೀತಿ ವೇಷ ತೊಟ್ಟಿದ್ದಾರೆ ಅಂತ ಅಶ್ವಿನಿ ಅವ್ರ ಹೇಳಿಕೆ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ? ಈ ಜನದ ಅಭಿಮಾನ ನೋಡಿದಾಗ ಇದೆಲ್ಲೂ ಕೂಡ ಹೇಗೆ ತಗೊಳ್ತಿದ್ರಿ ಅಂತ? ಅಲ್ಲ, ಈಗ ಅವರು ನಾನು ಮೇಡಮ್ ಏನು ಹೇಳೋರು ಅಂತ ನಾನು ನೋಡಿಲ್ಲ. ಈಗ ಹಂಗೇನಾರ ಹೇಳಿದ್ರೆ ನಾನು ಯಾವತ್ತೂ ನಾನು ಬಡವ ಅಂತ ಹೇಳ್ಕನಿಲ್ಲ ಮೇಡಮ್, ಹೇಳ್ಕನಿಲ್ಲ ಅಣ್ಣ. ಆಮೇಲೆ ಇನ್ನೊಂದು, ನಾನು ಬನೀನ್ ಹಾಕಂದ್ರಿಂದನೋ ಇದ್ರೆ ಅದು ನೋಡ್ಬಿಟ್ಟು ಬಡವ ಅಂತ ಹೇಳಕ್ಕಾಗಲ್ಲ. ಯಾಕೆ ಶ್ರೀಮಂತರು ಬನೀನ್ ಹಾಕೋದ್ವಾ, ಶ್ರೀಮಂತರು ನೈಟ್ ಪ್ಯಾಂಟ್ ಹಾಕಲ್ವಾ, ಚಡ್ಡಿ ಹಾಕಲ್ವಾ? ನೋಡ್ಬೇಕು, ಮೇಡಮ್ ಹಂಗೆ ಹೇಳೋದಿಲ್ಲ, ಅವರು ಏನೋ ಮಾತನ್ ಬರ್ದಲ್ಲಿ ಹೇಳಿರ್ಬೋದು ಅಷ್ಟೇ. ಸ್ವಲ್ಪ ಕಣ್ಣಿನ